ಎಷ್ಟೋ ದೇವಸ್ಥಾನಗಳಲ್ಲಿ ದೇವಿಗೋಸ್ಕರ ಮಾಡೋ ಪ್ರಸಾದಗಳಲ್ಲಿ ಈ ಗುಡಾಣ್ಣ ಪ್ರಸಾದನೂ ಒಂದು. ಪ್ರಸಾದನ ಮಾಡೋದು ತುಂಬಾನೇ ಸಿಂಪಲ್. ಇದನ್ನ ಮನೇಲಿ ಹೇಗ್ ಮಾಡ್ಬೋದು ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿ ಗುಡಾಣ್ಣ ಪ್ರಸಾದನ ಈ ತರನೂ ಮಾಡ್ಬೋದು. ಮೊದ್ಲಿಗೆ ಈ ಪ್ರಸಾದ ಮಾಡೋದಕ್ಕೆ ಏನೇನ್ ಬೇಕು ಆ ಐಟಮ್ ಎಲ್ಲ ಎತ್ತಿಟ್ಕೋಬೇಕು. ಬೆಲ್ಲ, ಲವಂಗ, ಏಲಕ್ಕಿ ಪುಡಿ ಹಾಗೂ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಅದ್ರ ಜೊತೆ ಬೇಯಿಸಿಟ್ಕೊಂಡಿರೋ ಅನ್ನ. ಮೊದ್ಲಿಗೆ ಒಂದು ಬಾಣಲೆನ ನೀಟಾಗಿ ತೊಳ್ಕೊಂಡು ಶುಭ್ರವಾದ ಬಾಣ್ಲೆಲಿ ಸ್ವಲ್ಪ ನೀರ್ ತಗೋಬೇಕು. ಒಂದ್ ಸ್ವಲ್ಪ ಬೆಲ್ಲ ಕರಗುವಷ್ಟು ನೀರ್ ತಗೊಂಡ್ರೆ ಸಾಕು. ಅದಾದ್ಮೇಲೆ ಒಂದ್ ಅರ್ಧ ಕೆಜಿಯಷ್ಟು ಬೆಲ್ಲನ ತಗೊಂಡು ನೀಟಾಗಿ ಕರಗಿಸ್ಕೋಬೇಕು. ಒಂದ್ ಕಡೆ ಬೆಲ್ಲನ ಕರಗೋದಕ್ಕಿಟ್ಟು ಇನ್ನು ಏನೇನ್ ಬೇಕು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೋಬಹುದು. ಈ ಗುಡಾಣ್ಣ ಪ್ರಸಾದಕ್ಕೆ ಫ್ರೂಟ್ಸ್ ಕೂಡ ಹಾಕ್ತಾರೆ. ಇಲ್ಲಿ ನಾವು ಬಾಳೆಹಣ್ಣ ತಗೊಂಡಿದೀವಿ. ಒಂದು 5ರಿಂದ 6 ಬಾಳೆಹಣ್ಣ ಈ ತರ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇನ್ನು ಕೆಲವರು ಆಪಲ್ ನ ತಗೋತಾರೆ. ಅದನ್ನು ನೀಟಾಗಿ ಇದ್ರ ಜೊತೆ ಕಟ್ ಮಾಡ್ಕೊಂಡು ಹಾಕೋಬಹುದು. ಇಲ್ಲಿ ನಾವು ಬಾಳೆಹಣ್ಣಷ್ಟೇ ತಗೊಂಡಿದೀವಿ. ಇಲ್ಲಿ ಬೆಲ್ಲ ಕರಗೋ ಟೈಮ್ ಅಲ್ಲಿ ನಾವೆಲ್ಲಾನು ನೀಟಾಗಿ ರೆಡಿ ಮಾಡ್ಕೋಬಹುದು. ಬೆಲ್ಲ ಹದವಾಗಿ ನೀರ್ ಜೊತೆ ಕರಗ್ತಾ ಬಂದಾಗೆ ಅದನ್ನ ನೀಟಾಗಿ ಒಂದು ಸೌಟ್ ತಗೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ಅದ್ರಲ್ಲಿ ಕಲ್ಲು ಆತರ ಎಲ್ಲ ಇದ್ರೆ ನೀಟಾಗಿ ಅದನ್ನ ಶೋಧಿಸ್ಕೋಬೇಕು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಗೆ ಅದ್ರ ಜೊತೆಗೇನೆ ಒಂದು 5ರಿಂದ 6 ಸ್ಪೂನ್ ಅಷ್ಟು ಸಕ್ಕರೆನ ತಗೋಬೇಕು. ಅಂದ್ರೆ ದೊಡ್ಡ ಸ್ಪೂನ್ ಅಲ್ಲಿ ತಗೋಬೇಕು. ಅದನ್ನ ತಗೊಂಡು ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮತ್ತು ಬೆಲ್ಲ ಎರಡೂನು ಕರಗ್ತಾ ಬಂದಾಗೆ ಅದು ಪಾಕ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಲ್ಲ ಹಾಕಿದ್ಮೇಲೆ ಸಕ್ಕರೆ ಒಂದ್ಸಲ ಯಾಕೆ ಅಂತ ಕೇಳ್ತೀರಾ, ಆದ್ರೆ ಅದೆರಡೂನು ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಅದು ಎರಡೂನು ಮಿಕ್ಸ್ ಆಗಿ ಕ್ಯಾರಮೆಲ್ ಆಗುತ್ತೆ. ಅದರಿಂದ ರುಚಿನೂ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಪಾಕ ಎಲ್ಲ ಬಿಟ್ಟಾದ್ಮೇಲೆ ಅದಕ್ಕೆ ಗೋಡಂಬಿ, ದ್ರಾಕ್ಷಿನ ಹಾಕಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದಕ್ಕೆ ಬಾದಾಮಿ ಕೂಡ ಹಾಕೋತಾರೆ. ಬಾದಾಮ್ನ ಹಾಕೋಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕ್ಬೋದು. ಇಲ್ಲಾಂದ್ರೆ ಜಜ್ಜಿ ಈ ತರ ಪುಡಿ ಮಾಡಿ ಕೂಡ ಹಾಕೋಬಹುದು. ಇನ್ನು ಅರ್ಜೆಂಟಿಗೆ ಮಾಡ್ಕೊಳ್ಳೋದಾದ್ರೆ ಈ ತರನೇ ಒಂದು ಒಳ್ಳೆ ಉಪಾಯ ಅಂತ ಹೇಳಿ ಈ ತರ ಜಜ್ಕೊಂಡು ಹಾಕೊಂಡಿದೀವಿ. ಅದಾದ್ಮೇಲೆ 10ರಿಂದ 15ರಷ್ಟು ಲವಂಗನ ಇದ್ರ ಜೊತೆಗೇನೆ ಹಾಕೋಬೇಕು. ಅದಾದ್ಮೇಲೆ ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಗೋಡಂಬಿ, ಬಾದಾಮಿ, ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡು ಕೂಡ ಹಾಕೋಬಹುದು. ಈ ತರ ಡೈರೆಕ್ಟ್ ಆಗಿ ಕೂಡ ಹಾಕೋಬಹುದು. ಇದರಲ್ಲಿ ಯಾವುದೇ ತರ ಡಿಫ್ರೆನ್ಸ್ ಕಾಣಿಸಲ್ಲ. ಯಾಕಂದ್ರೆ ಇದು ಅನ್ನದ ಜೊತೆ ಬೇಯೋದ್ರಿಂದ ಇದ್ರ ಟೇಸ್ಟ್ ಒಂದೇ ತರ ಇರುತ್ತೆ. ಈ ಪ್ರಸಾದಕ್ಕಂತೂ ತುಂಬಾನೇ ಮಹತ್ವ ಇದೆ. ಯಾಕಂದ್ರೆ ಇದು ದೇವಿಗೋಸ್ಕರ ಮಾಡೋ ಪ್ರಸಾದ. ದೇವಿನ ಅನ್ನಪೂರ್ಣೆ ಅಂತ ಕರೆಯೋದ್ರಿಂದ ಅವಳಿಗೆ ಅನ್ನ ಪ್ರಸಾದ ನೈವೇದ್ಯನೇ ಮೊದಲು. ಈ ಪ್ರಸಾದನ ಒಬ್ಬೊಬ್ರು ಒಂದೊಂದು ರೀತಿಲಿ ಮಾಡ್ತಾರೆ. ಕೆಲವರು ಖರ್ಜೂರ ಹಾಗೂ ಜಾಸ್ತಿ ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಬಳಸಿ ಮಾಡ್ತಾರೆ. ವಿಶೇಷ ದಿನಗಳಲ್ಲಿ ಪೂಜೆಗೋಸ್ಕರ ಆ ತರ ಮಾಡ್ಕೋಬಹುದು. ಆದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಳೋದಾದ್ರೆ ಈ ತರ ಮಾಡ್ಕೋಬೇಕು. ಇದು ತುಂಬಾನೇ ಬೇಗನೂ ಆಗುತ್ತೆ. ಹಾಗೆ ತುಂಬಾನೇ ಸುಲಭವಾದ ವಿಧಾನ. ಇನ್ನು ಟೇಸ್ಟ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆಲ್ಲ ಆದ್ಮೇಲೆ ಅನ್ನ ಬೇಯಿಸಿಟ್ಟಿರೋದನ್ನ ಎಲ್ಲ ಹಾಕೋಬೇಕು. ಪ್ರಸಾದ ಆಗಿರೋದ್ರಿಂದ ಇದಕ್ಕೆ 1 ಪಾವಷ್ಟು ಅನ್ನ ಸಾಕಾಗುತ್ತೆ. ಪ್ರಸಾದ ಮಾಡ್ಕೋಬೇಕಾದ್ರೆ ಇಲ್ಲಿ ಅನ್ನದ ಅಳತೆ ತುಂಬಾನೇ ಮುಖ್ಯ ಆಗುತ್ತೆ. 1 ಪಾವಷ್ಟು ಹಾಗೆ ಅರ್ಧದಷ್ಟು ಆ ತರ ಎಲ್ಲ ತಗೋಬೇಕು. ನಾವು ಎಷ್ಟು ಅನ್ನ ತಗೋತೀವಿ ನೋಡಿ ಅಷ್ಟೇ ನೀರಿನ ಅಳತೆನೂ ನೋಡ್ಕೋಬೇಕು. ಅನ್ನ ಸ್ವಲ್ಪ ಜಾಸ್ತಿ ಬೆಂದಿದ್ರೆ ಇಲ್ಲಿ ಟೇಸ್ಟ್ ಅಷ್ಟೇ ರುಚಿಯಾಗಿರುತ್ತೆ. ಕೆಲವರಿಗೆ ಇಲ್ಲಿ ಅನ್ನ ಮುಗುಳಕ್ಕಿ ಆಗಿದ್ರೆ ಪ್ರಸಾದದ ರುಚಿ ಸಿಗಲ್ಲ. ಆದ್ರೆ ಅನ್ನ ಬೆಂದಿದ್ರೆ ಎಲ್ಲಾರ್ಗೂ ಇಷ್ಟ ಆಗುತ್ತೆ. ಇನ್ನು ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಬೆಲ್ಲ ಸ್ವಲ್ಪ ಜಾಸ್ತಿನೇ ತಗೋಬಹುದು. ಆದ್ರೆ ಇಲ್ಲಿ ನಾವು ತಗೊಂಡಿರೋದು ಒಂದು ಹದವಾದ ಕ್ರಮದಲ್ಲಿ. ಅನ್ನ ಇಲ್ಲಿ ಸ್ವಲ್ಪ ಸರಿಯಾಗಿ ಬೆಂದಿರೋದ್ರಿಂದ ನೀರಿನ ಅಳತೆ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಅನ್ನ ಆ ನೀರ್ ಜೊತೆ ಮತ್ತೆ ಬೇಯಕ್ ಸ್ಟಾರ್ಟ್ ಆಗುತ್ತೆ. ಅದು ಬೆಂದಾದ್ಮೇಲೆ ಸರಿಯಾಗಿ ಗಟ್ಟಿಯಾಗುತ್ತೆ. ಇನ್ನು ಈ ಪ್ರಸಾದ ಮಾಡ್ಬೇಕಾದ್ರೆ ಕೆಲವರು ಖರ್ಜೂರನ ತಗೋತಾರೆ. ಈ ಖರ್ಜೂರ ತಗೊಳ್ಳೋದ್ರಿಂದಲೂ ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ. ನಾವು ಪ್ರತಿ ವರ್ಷ ನಮ್ ಗುಡಿಯಲ್ಲಿ ಸ್ವಾಮಿಗಳು ಮಾಲೆ ಹಾಕಿದಾಗ ಈ ತರ ಸಿಂಪಲ್ ಆಗಿ ಶನಿವಾರದ ಪೂಜೆಗೆ ಪ್ರಸಾದನ ಮಾಡ್ಕೋತಾರೆ. ಇನ್ನು ಲಾಸ್ಟ್ ಪೂಜೆಗೆ ಅಂದ್ರೆ ಪಡಿ ಪೂಜೆ ಇರೋ ದಿವಸ ವಿಶೇಷವಾಗಿರೋ ಗುಡಾನ್ನ ಪ್ರಸಾದನ ಮಾಡ್ತಾರೆ. ಖರ್ಜೂರ ಎಲ್ಲ ಹಾಕಿ ಅದ್ರ ಜೊತೆಗೇನೆ ಮಾಡ್ತಾರೆ. ಇನ್ನು ಮಿಕ್ಸ್ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋದಕ್ಕೆ ಬಿಟ್ರೆ ಗುಡಾಣ್ಣ ಪ್ರಸಾದ ರೆಡಿ ಆಗುತ್ತೆ. ಬೆಂದೆಲ್ಲ ಆದ್ಮೇಲೆ ಲಾಸ್ಟಿಗೆ ತುಪ್ಪ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಈ ಪ್ರಸಾದನ ಚೆನ್ನಾಗಿ ಆರೋದಕ್ಕೆ ಬಿಟ್ರೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸಿಂಪಲ್ ಆಗಿ ಒಂದೊಳ್ಳೆ ಗುಡಾನ್ನ ಪ್ರಸಾದನೂ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ.